ಇವತ್ತು ನಾವು KPSC ವಿಸಿಟ್ ಮಾಡಿ KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ ಭೇಟಿ ಮಾಡಿ ಇವತ್ತು ನಾವು ನೋಡಬೇಕಾದ್ರೆ KPSCಯಲ್ಲಿ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಅಭ್ಯರ್ಥಿಗಳಿಗೆ ಕೆಲಸ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದರೆ, ನಾನು ಇಷ್ಟು ದಿನ ಸುಮಾರು 2 ವರ್ಷ ನಾನು KPSC ಚೇರ್ಮನ್ ಏನಿದ್ದಾರೆ ಅವ್ರ ಬಗ್ಗೆ ಏನೂ ಮಾತಾಡಿಲ್ಲ. ಯಾಕೆಂದರೆ ನನ್ನ ಮೇಲೆ ಸ್ಟೇ ತೊಗೊಂಬಂದಿದ್ರು. ಇವತ್ತಿನ ದಿನ ಮಾತಾಡೋವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ, ಬಿಕಾಸ್ ನೀವು ನೋಡಿರ್ಬೋದು ನ್ಯೂಸ್ ಪೇಪರಲ್ಲಿ, ಕನ್ನಡ ಪ್ರಭಾ ನ್ಯೂಸ್ ಪೇಪರಲ್ಲಿ ಏನಂದರೆ KPSC ಚೇರ್ಮನು ಸಾವುಕಾರ ಶಿವಶಂಕರಪ್ಪ ಅವ್ರ ಇಬ್ಬರು ಮಕ್ಕಳು HK ಮತ್ತು ನಾನ್ HKದಲ್ಲಿ ಅವರು ಆದಾಯ ಬಂದು 2020ರಲ್ಲಿ ಜಾತಿ ಪ್ರಮಾಣ ಪತ್ರದಲ್ಲಿ 40,000 ಇದೆ. ಆದರೆ ಅವ್ರದ್ದು ಏನಿಲ್ಲ ಅಂದರೂ ಕಡಿಮೆ ಅಂತಂದ್ರೂ 30ರಿಂದ 40 ಲಕ್ಷ ಇನ್ಕಮ್ ಇದೆ. ಆದರೆ ಅವ್ರದ್ದು ಇಬ್ಬರು ಮಕ್ಕಳು ಒಬ್ಬರನ್ನ GML ಸೆಲೆಕ್ಟ್ ಆಗಿದ್ದಾರೆ, ಇನ್ನೊಬ್ಬರು 3Bಯಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅಂದರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ನೀವೇ ಯೋಚನೆ ಮಾಡಬೇಕು ಯಾವ ರೀತಿ ಕರಪ್ಷನ್ ಆಗಿದೆ ಅಂತೇಳಿ. ಬರೀ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲ, ಪ್ರತಿ ಒಂದರಲ್ಲೂ ಕರಪ್ಷನ್ ಆಗಿದೆ. KASL ಕರಪ್ಷನ್ ಆಗಿದೆ, PDOದಲ್ಲಿ ಕರಪ್ಷನ್ ಆಗಿದೆ, CTIL ಕರಪ್ಷನ್ ಆಗಿದೆ, AEL ಕರಪ್ಷನ್ ಆಗಿದೆ, JEL ಕರಪ್ಷನ್ ಆಗಿದೆ, AWL ಕರಪ್ಷನ್ ಆಗಿದೆ. ನೀವು ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಇರ್ಬೋದು, ಮತ್ತು ನೀವು ಎಲ್ಲ ಸ್ಟಾಟಿಕಲ್ ಇನ್ಸ್ಪೆಕ್ಟ್ರು, ಅಕೌಂಟ್ ಅಸಿಸ್ಟೆಂಟು, ಪ್ರತಿಯೊಂದು ನೋಟಿಫಿಕೇಷನಲ್ಲೂ, ವೆಟರ್ನರಿ ಆಫೀಸರಲ್ಲಿ ಕೂಡ ಕರಪ್ಷನ್ ಆಗಿದೆ. ಇವತ್ತು KPSCಯಲ್ಲಿ ಬರೀ ಕರಪ್ಷನ್, ದುಡ್ಡಿದ್ದವ್ರಿಗಷ್ಟೇ ಕೆಲಸ ಸಿಗ್ತಾ ಇದೆ, ಮತ್ತು ಇನ್ಫ್ಲೂಯೆನ್ಸ್ ಇದ್ದವ್ರಿಗೆ ಅಷ್ಟೇ ಕೆಲಸ ಸಿಗ್ತಾ ಇದೆ. ಇಲ್ಲಿ KS ಇಂಟರ್ವ್ಯೂ ಬಂದಿರೋರು ಒಬ್ಬೊಬ್ರು ಏನಿಲ್ಲ ಅಂದರೆ 1-1.5 ಕೋಟಿ 2 ಕೋಟಿ ತನಕ ಬರೀ 25 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ ಪರಿಸ್ಥಿತಿಗೆ KPSC ತೊಗೊಂಬಂದಿದ್ದಾರೆ. ಅದಕ್ಕೋಸ್ಕರನೇ ಸರ್ಕಾರಕ್ಕೆ ಯಾವುದು ಒಂದು ನೋಟಿಫಿಕೇಶನು KPSC ಕೊಡಬಾರ್ದು ಅಂತೇಳಿ ಹೋರಾಟ ಮಾಡಿದ್ದು. ಇವತ್ತೇನು 72,186 ಹುದ್ದೆಗಳನ್ನು ನಾವು ಹೋರಾಟದ ಮುಖಾಂತರ ನೋಟಿಫಿಕೇಶನ್ ಆಗಿದೆ. ಪ್ರತಿಯೊಂದು ನೋಟಿಫಿಕೇಶನ್ನು ಅದು KE ಮುಖಾಂತರನೇ ಆಗಬೇಕು, ಇನ್ಕ್ಲೂಡಿಂಗ್ KS ನೋಟಿಫಿಕೇಶನು ಕೂಡ. ಯಾಕೆ ಅಂತಂದರೆ ಪ್ರತಿಯೊಂದು ಹುದ್ದೆನೂ ಇವತ್ತು ಮಾರ್ಕೊಂತಿದ್ದಾರೆ. ಇಲ್ಲಿ KPSC ಚೇರ್ಮನ್ ಆಗಿರ್ಬೋದು, ಮೆಂಬರ್ಸ್ ಇರ್ಬೋದು, ಇವ್ರ ಮಕ್ಕಳೇ ಸೆಲೆಕ್ಟ್ ಆಗ್ತಾರೆ ಅಂತಂದರೆ ಎಲ್ಲಿಗೆ ಹೋಗ್ಬೇಕು? ಬಡವ್ರ ಮಕ್ಕಳು ಇವತ್ತು ಎಕ್ಸಾಮ್ ಬರೆಯೋಂಥ ಪರಿಸ್ಥಿತಿ ಇಲ್ಲ ಇವತ್ತು KPSCಯಲ್ಲಿ. ಪ್ರತಿಯೊಂದು ನೋಟಿಫಿಕೇಶನಲ್ಲೂ ಕರಪ್ಷನ್ ಮಾಡ್ತಿದ್ದಾರೆ ಇವತ್ತು. ನಾವು ಅದಕ್ಕೋಸ್ಕರ ಏನು ಸಾವುಕಾರ ಶಿವಶಂಕರಪ್ಪರು ಅವ್ರ ಮಗಳು ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳ್ಬಿಟ್ಟು KPSC ಕಾರ್ಯದರ್ಶಿ ಆಗಿರೋಂತಹ ಜ್ಯೋತಿ ಮೇಡಮ್ಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಇದನ್ನು ನಮಗೆ CBI ತನಿಖೆ ಆಗಬೇಕು. KPSCಯಲ್ಲಿ ಆಗ್ತಾ ಇರೋಂಥ ಒಂದು ಅಕ್ರಮಗಳನ್ನು, ಪ್ರತಿಯೊಂದು ಎಕ್ಸಾಮಲ್ಲೂ ಕರಪ್ಷನ್ ಆಗ್ತಾ ಇದೆ. ಇದು CBI ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಗಲ್ಲು ಶಿಕ್ಷೆ ಆಗಬೇಕು ಇವತ್ತು. ಯಾಕೆಂದರೆ ಇವತ್ತು ಬಡವ್ರ ಮಕ್ಕಳು ಹಗಲು ರಾತ್ರಿ ಕಷ್ಟಪಟ್ಟು ಲೈಬ್ರರಿ ನಿದ್ದೆ ಊಟ ಎಲ್ಲ ಬಿಟ್ಟು ಓದ್ತಾ ಇದ್ದಾರೆ. ಅದು ಇವರು ಸಾಹುಕಾರರು, ಇವರು ಏನು ಇದ್ದಾರೆ, ಇವರು ಶ್ರೀಮಂತರು ರಾತ್ರಿ ದುಡ್ಡು ಕೊಟ್ಟು ಲಿಸ್ಟಲ್ಲಿ ಹೆಸರು ಬರೋಂಥ ಪರಿಸ್ಥಿತಿ ಆಗಿದೆ. ಇದನ್ನು ಸರ್ಕಾರ ತುಂಬ ಗಂಭೀರವಾಗಿ ತೊಗೊಬೇಕು. ಇದನ್ನು ನಾವು ಸುಮಾರು 1-2 ವರ್ಷದಿಂದ ಕಂಟಿನ್ಯೂಸ್ ಹೋರಾಟ ಮಾಡ್ತಾ ಇದ್ದೀವಿ. KPSCಯಲ್ಲಿ ಆಗ್ತಾ ಇರುವಂಥ ಅಕ್ರಮಗಳನ್ನು CBI ತನಿಖೆ ಕೊಡಿ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕರಪ್ಷನ್ ಇದೆ. ಇವತ್ತು ಮೆಂಬರ್ಸ್ ಮಕ್ಕಳು, ಚೇರ್ಮನ್ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಅಂತಂದರೆ ಎಲ್ಲಿಗೆ ಬಂದಿದೆ ನೋಡಿ ಇವತ್ತು ಪರಿಸ್ಥಿತಿ. ಸೆಲೆಕ್ಟ್ ಆಗೋ ತಪ್ಪಲ್ಲ, ಆದರೆ ಏನು ಇಬ್ಬಿಬ್ರು ಮಕ್ಕಳು ಒಂದೇ ಸತಿ ಇಡೀ ರಾಜ್ಯದಲ್ಲಿ ಯಾವ ಎಕ್ಸಾಮಲ್ಲೂ ಸೆಲೆಕ್ಟ್ ಆಗದೇ ಇರೋಂಥ ಇವ್ರಿಗೆ ಬೇಕಾಗಿರೋಂಥ ಎಕ್ಸಾಮ್ಸಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಕರಪ್ಷನ್ ಇದೆ, ಯಾವ ರೀತಿ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಯಾವ ರೀತಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಇವರು ಮಕ್ಕಳಿಗೆ ಜಾಬ್ ಕೊಡ್ತಾರೆ ಅಂತಂದರೆ ದುಡ್ಡು ಕೊಟ್ಟವ್ರಿಗೆ ಎಷ್ಟು ಜಾಬ್ ಕೊಟ್ಟಿರ್ಬೇಕು ಇವ್ರು ಹೇಳಿ? ಇವ್ರ ಹತ್ರ ಆಸ್ತಿ ಇರ್ಬೋದು, 120 ಎಕರೆ ಆಸ್ತಿಗಳು, ಒಬ್ಬೊಬ್ರು ಹೆಸರ ಮೇಲೆ 100-106 ಎಕರೆ ಆಸ್ತಿ ಇದೆ, ಮತ್ತು ಒಬ್ಬೊಬ್ರು 100 ಜನಕ್ಕೆ ಬೇಕಾದವ್ರಿಗೆ ಜಾಬ್ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು CBI ತನಿಖೆ ಕೊಡಲೇಬೇಕು. ಇದು ಯಾವುದೇ ಕಾರಣಕ್ಕೂ KPSCಗೆ ಮುಂದೆ ಯಾವ್ದು ನೋಟಿಫಿಕೇಶನು ಕೊಡಬಾರ್ದು. ಈಗಿರುವಂತಹ 16 ಜನ ಮೆಂಬರ್ಸ್ ಏನಿದ್ದಾರೆ ಅದನ್ನು 3-4 ಜನ ಮೆಂಬರ್ಸ್ ಇರಬೇಕು. ಅದು ಯಾರಿರಬೇಕು? ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಇರಬೇಕು, ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರಬೇಕು, ಇಲ್ಲಾಂದರೆ ರಿಟೈರ್ಡ್ IAS IPS ಆಫೀಸರ್ ಇರಬೇಕು. ಅದು ಮ್ಯಾಕ್ಸಿಮಮ್ 3-4 ಜನ. ಯಾವುದೇ ರೀತಿ ಚೇರ್ಮನ್ ಅವಶ್ಯಕತೆ ಇಲ್ಲ. ಈ KPSC ಬೋರ್ಡ್ ಅನ್ನೋದೇ ಅವಶ್ಯಕತೆ ಇಲ್ಲ. ಯಾಕೆಂದರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ರೋಡಿಗೆ ತೊಗೊಂಬಂದಿದ್ದಾರೆ. ಆ ಪರಿಸ್ಥಿತಿಗೆ ಈ ಒಂದು KPSC ತೊಗೊಂಬಂದಿದೆ. ಈ KPSCಯಲ್ಲಿ ಆಗ್ತಾ ಇರೋಂಥ ಭ್ರಷ್ಟಾಚಾರ ಬೇರೆ ಎಲ್ಲೂ ಆಗ್ತಾ ಇಲ್ಲ. ಒಂದೊಂದು ಜಾಬಿಗೆ ಕೋಟಿ ದುಡ್ಡು ಕೊಡಬೇಕಾಗಿದೆ. ಆ ಪರಿಸ್ಥಿತಿಗೆ KPSC ತೊಗೊಂಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ. ಇದನ್ನು CBI ತನಿಖೆ ಮಾಡಬೇಕು. ಪ್ರತಿ ಒಬ್ಬರ ಮೇಲೆ, ಇದರಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಅಷ್ಟು ಜನದ ಮೇಲೂ CBI ತನಿಖೆ ಆಗಬೇಕು. ಯಾರೆಲ್ಲ ಒಂದು ಗ್ರೂಪ್ C ಆಫೀಸರ್ಸ್ ಇರ್ಬೋದು, ಪ್ರತಿ ಒಬ್ಬರೂ ಗ್ರೂಪ್ D ಆಫೀಸರ್ಸು, ಗ್ರೂಪ್ B ಆಫೀಸರ್ಸ್ ಇರ್ಬೋದು, KPSCಯಲ್ಲಿ ಒಂದು ಸತಿ ಅಪಾಯಿಂಟ್ ಆದರೆ ರಿಟೈರ್ಡ್ ಆಗೋ ತನಕ ಅಲ್ಲೇ ಇರ್ತಾರೆ. ಪ್ರತಿ ಒಬ್ಬರ ಮೇಲೂ ತನಿಖೆ ಆಗಬೇಕು. ಅಲ್ಲಿರೋಂಥ ಪ್ರತಿಯೊಬ್ಬರು ಮೆಂಬರ್ಸ್ ಮೇಲೆ ತನಿಖೆ ಆಗಬೇಕು, ಇನ್ಕ್ಲೂಡಿಂಗ್ ಚೇರ್ಮನ್ನು. ಯಾಕೆ ಅಂತಂದರೆ ಇವರು ಬಡವ್ರ ಮಕ್ಕಳು ಇವತ್ತು ಬೀದಿಯಲ್ಲೇ ಅಲ್ದಾಡ್ತಿದ್ದಾರೆ. ಇವತ್ತು ಒಂದು ಕೆಲಸ ಸಿಗ್ತಾ ಇಲ್ಲ. ಇವ್ರು ಮಾಡ್ತಾ ಇರೋಂಥ ಕೆಲಸದಲ್ಲಿ ಬರೀ ಶ್ರೀಮಂತರು, ಅವ್ರು ಒಂದಿನ ಓದಿರಲ್ಲ, ಲೈಬ್ರರಿಯಲ್ಲಿ ಕೂತ್ಕೊಂಡು ಡೈರೆಕ್ಟ್ ಲಿಸ್ಟಲ್ಲಿ ಇರ್ತಾರೆ. ಆ ಪರಿಸ್ಥಿತಿಗೆ KPSC ಬಂದಿದೆ. ದಯವಿಟ್ಟು KPSCಗೆ ಯಾವುದೇ ನೋಟಿಫಿಕೇಶನ್ ಕೊಡಬಾರ್ದು. KPSCಯಲ್ಲಿ ಆಗ್ತಿರೋಂಥ KS ಇರ್ಬೋದು, PDO ಇರ್ಬೋದು, CTI, ಪ್ರತಿಯೊಂದು ಎಕ್ಸಾಮ್ಸ್ ಆಗಿರೋ ಎಕ್ಸಾಮ್ಸ್ ಪ್ರತಿಯೊಂದ್ರ ಮೇಲೂ
CBI ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ.